ಎಲ್ರಿಗೂ ನಮಸ್ಕಾರ. ನಾನಿವತ್ತು ಮಶ್ರೂಮ್ ಪಲಾವ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಮೊದಲನೇದಾಗಿ ಮಶ್ರೂಮು 200 ಗ್ರಾಮ್ ತೊಗೊಂಡಿದ್ದೀನಿ. ಆನಂತರ ಸ್ವಲ್ಪ ಮೆಣಸು, ಬೆಳ್ಳುಳ್ಳಿ, ಶುಂಠಿ, ನೀರುಳ್ಳಿ, ಟೊಮ್ಯಾಟೊ, ಹಸಿಮೆಣಸಿನ್ಕಾಯಿ, ಆನಂತರ ಕೊತ್ತಂಬರಿ ಮತ್ತು ಪುದೀನ ಸೊಪ್ಪು ತೊಳೆದಿಟ್ಕೊಂಡಿದ್ದೀನಿ. ಇದೆಲ್ಲದನ್ನು ಇದೆಲ್ಲ ರುಬ್ಬೋದಕ್ಕೆ ಹಸಿಮೆಣಸಿನ್ಕಾಯಿ, ನೀರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಮೆಣಸು, ಆಮೇಲೆ ಕೊತ್ತಂಬರಿ ಮತ್ತು ಪುದೀನ ಇದಿಷ್ಟನ್ನು ರುಬ್ಕೋಬೇಕು. ಇದಿಷ್ಟು ಒಂದು ಟ್ರಿಪ್ ರುಬ್ಕೋಬೇಕು. ಆ ನಂತರ ಇದೆಲ್ಲ ರುಬ್ಬಿದಾದಮೇಲೆ ಟೊಮ್ಯಾಟೋವನ್ನು ಪ್ಯೂರಿ ಟೈಪು ಟೊಮ್ಯಾಟೊ ಪ್ಯೂರಿ ಥರ ಇದನ್ನು ಸಪ್ರೇಟಾಗಿ ರುಬ್ಕೊಂಡು ಹಾಕಬೇಕು. ಇದು ಪ್ಯೂರಿ ಥರ ಹಾಕಿದ್ರೇ ಟೇಸ್ಟು ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ ಮಶ್ರೂಮ್ ಪಲಾವ್ದು. ಮಶ್ರೂಮು ನಾನು ಆ್ಯಕ್ಚುಲಿ ಉಪ್ಪು ಹಾಕ್ಕೊಂಡು ತೊಳೆದಿಟ್ಕೊಂಡಿದ್ದೀನಿ. ಇದನ್ನು ಸಿಪ್ಪೆ ಕೂಡ ಹಿಂಗೆ ತೆಗಿಬೋದು. ಇವಾಗ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಪುದೀನ ಹಾಗೆ ನೀರುಳ್ಳಿನ ರುಬ್ಕೊಳ್ಳೋಣ. ಆನಂತರ ನೀರುಳ್ಳಿ ಹಾಗೆ ಮಶ್ರೂಮನ್ನು ಕಟ್ ಮಾಡ್ಕೋಬೇಕು. ಟೊಮ್ಯಾಟೊ ಒಂದು ಪ್ಯೂರಿ ಮಾಡೋದಕ್ಕೆ ತೊಗೋಬೇಕು, ಇನ್ನೊಂದನ್ನು ಕಟ್ ಮಾಡಿ ಒಗ್ಗರಣೆಗೆ ಹಾಕಬೇಕು. ಮಶ್ರೂಮ್ ಯಾವಾಗಲೂ ತಂದಿದ್ದ ದಿನವೇ ಮಾಡಿಬಿಡ್ಬೇಕು, ಹಾಗಾದರೆ ಚೆನ್ನಾಗಿರುತ್ತೆ. ಆಮೇಲೆ ಕುಕ್ಕರ್ ಇಟ್ಟು ಸ್ವಲ್ಪ ಎಣ್ಣೆ ಹಾಕ್ಬಿಡಿ. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ಚೆನ್ನಾಗಾಗತ್ತೆ. ಎಣ್ಣೆ ಬಿಸಿ ಆದಮೇಲೆ ಎಲ್ಲ ಮಸಾಲೆಗಳನ್ನು ಹಾಕಬೇಕು. ಹಾಕಿ ಮಸಾಲೆ ಫ್ರೈ ಆದಮೇಲೆ ನೀರುಳ್ಳಿ ಹಾಕಬೇಕು. ನಂತರ ಕಟ್ ಮಾಡಿ ಇಟ್ಕೊಂಡಿರೋ ಮಶ್ರೂಮ್ ಹಾಕಿ, ನಂತರ ಟೊಮ್ಯಾಟೊ, ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಪುಡಿ ಹಾಕಬೇಕು. ಇಷ್ಟನ್ನು ಹಾಕಿ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲೋ ಫ್ಲೇಮಲ್ಲಿಟ್ಟು ಬಿಟ್ಟು ನಾವು ಹೋಗಿ ಒಂದು ಲೋಟ ಅಕ್ಕಿಯನ್ನು ತೊಳ್ಕೊಂಡು ತೊಗೊಂಡು ಬರೋಣ. ಇವಾಗ ಅಕ್ಕಿ ತೊಳ್ಕೊಂಡು ಬಂದಿದ್ದೀನಿ, ಇದನ್ನು ಹಾಕೋಣ. ಅಕ್ಕಿ ಹಾಕಿದ ಒಂದು ಸರಿ ಮಿಕ್ಸ್ ಮಾಡಿ ಆನಂತರ ನಾವು ರುಬ್ಬಿಟ್ಕೊಂಡಿದ್ದೀವಲ್ಲ ಆ ಮಸಾಲೆ ಹಾಕಬೇಕು. ಇವಾಗ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕ್ತಾಯಿದ್ದೀನಿ. ಈಗ ಈ ಮಸಾಲೆ ಎಲ್ಲ ಇದರಲ್ಲಿ ಮಿಕ್ಸ್ ಮಾಡಿ ಟೊಮ್ಯಾಟೋವನ್ನು ಪ್ಯೂರಿ ಮಾಡ್ಕೊಂಡು ತೊಗೊಂಡು ಬರೋಣ. ಎಸ್, ಟೊಮೆಟೊ ಪ್ಯೂರಿ ರೆಡಿಯಾಗಿದೆ. ಇದನ್ನು ಹಾಕಿ ಮಿಕ್ಸ್ ಮಾಡಿಬಿಡಬೇಕು. ಒಮ್ಮೆ ಮಿಕ್ಸ್ ಮಾಡಿ ಈಗ ಇದಕ್ಕೆ 2 ಲೋಟ ನೀರು ಹಾಕ್ಬಿಡಬೇಕು. ನೀರು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಅದು ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಬಿಡಬೇಕು. ಚೆನ್ನಾಗಿ ಕುದ್ದ ನಂತರ ಸ್ವಲ್ಪ ಉಪ್ಪು ಟೇಸ್ಟ್ ನೋಡಿಕೊಂಡು ಉಪ್ಪು ಕಡಿಮೆ ಆಗಿದ್ದರೆ ಮತ್ತೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸಿ ಆನಂತರ ಲಿಡ್ಡನ್ನು ಕ್ಲೋಸ್ ಮಾಡಿ 2 ವಿಷಲ್ ಹಾಕಿಸ್ಬೇಕು. ತುಂಬ ಚೆನ್ನಾಗಾಗುತ್ತೆ ಮಶ್ರೂಮ್ ಪಲಾವು. ಎಸ್, ನಮ್ಮ ಮಶ್ರೂಮ್ ಪಲಾವು ಕುದೀತಾ ಇದೆ. ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡಿಬಿಡೋಣ. ಮಶ್ರೂಮ್ ಪಲಾವ್ ವಿಷಲ್ ಹೊಡಿತು. ಈಗ ಆಫ್ ಮಾಡಿದ್ದೀನಿ ಗ್ಯಾಸು. ಎಸ್, ಮಶ್ರೂಮ್ ಪಲಾವ್ ರೆಡಿ ಆಗಿದೆ. ನಮ್ಮನೇಲಿ ಸ್ವಲ್ಪ ಮಸಾಲೆ ಎಲ್ಲ ಕಡಿಮೆ ತಿನ್ನೋದು, ಹಾಗಾಗಿ ನಾನು ಮೀಡಿಯಮ್ಮಾಗಿ ಮಸಾಲೆ ಹಾಕಿ ಮಾಡ್ತೀನಿ ಯಾವಾಗಲೂ. ಪಲಾವು ಏನೇ ಮಾಡಿದ್ರು ಮಸಾಲೆ ಐಟಮ್ಮು ಇದು ಮೈಲ್ಡಾಗಿ ತುಂಬ ಚೆನ್ನಾಗಿರುತ್ತೆ. ಕಡಿಮೆ ಮಸಾಲೆ ಹಾಕಿದ್ರೇ ಚೆನ್ನಾಗೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ. ಇದಕ್ಕೆ ಬಟಾಣಿ ಆಪ್ಷನಲ್ಲು, ಹಾಕಿದ್ರೆ ಚೆನ್ನಾಗಿರುತ್ತೆ, ಹಾಕಿದರೂ ಓಕೆ, ಬಟ್ ಮಶ್ರೂಮ್ಗೆ ಬಟಾಣಿ ಹಾಕ್ತೆ ಮಾಡಿದ್ರೇ ಚೆನ್ನಾಗೆ. ಸೊ ನಾನು ಬಟಾಣಿ ಹಾಕಿಲ್ಲ. ನಾನು ತೋರಿಸಿರೋ ಪ್ರಮಾಣದಲ್ಲಿ ಇಬ್ಬರು ಆರಾಮಾಗಿ ಊಟ ಮಾಡಬಹುದು. ನೋಡಿ, ನನ್ನ ಮಗಳು ಬಂದು ಮಶ್ರೂಮ್ ಹಾಕಮ್ಮ ಅಂತಿದ್ದಾಳೆ. ಅವಳಿಗೆ ಮಶ್ರೂಮ್ ಅಂದರೆ ಇಷ್ಟ, ಅದಕ್ಕೆ. ಎಸ್, ನೋಡಿ ಎಷ್ಟು ಚೆನ್ನಾಗಾಗಿದೆ, ಸೂಪರಾಗಿದೆ. ಎಸ್, ಥ್ಯಾಂಕ್ ಯು ಎವ್ರಿವಾನ್. ಇದು ನಮ್ಮ ಇವತ್ತಿನ ಮಶ್ರೂಮ್ ಪಲಾವ್ ರೆಸಿಪಿ. ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ನಿಮಗೆ ಬೇರೆ ಯಾವ ರೆಸಿಪಿ ಬೇಕು ಅಂತ. ಓಕೆ, ಬಾಯ್.